ಹಾಯ್, ಐ ಆಮ್ ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ಸೆಷನ್ ಅಲ್ಲಿ ನಾನು ಪ್ರನೌನ್ ಅನ್ನುವಂತಹ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪ್ರನೌನ್. ಇದೇ ಮೊದಲನೇ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಅನ್ನ ಕೂಡ ಮಾಡಿ. ಈಗ ನೋಡಿ, ಪ್ರನೌನ್ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಹೇಳಿದ್ದೆ ಪ್ರನೌನ್ ಬಗ್ಗೆ ಸ್ವಲ್ಪ ಪರಿಚಯವನ್ನ ಮಾಡಿಸಿದ್ದೆ. ಇದುವರೆಗೂ ಆ ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಹೋಗಿ ನನ್ನ ಚಾನಲ್ಗೆ ಹೋಗಿ ಆ ವಿಡಿಯೋವನ್ನ ನೋಡಿ. ವಾಟ್ ಈಸ್ ಪ್ರನೌನ್ ಮೀನ್ಸ್? ಪ್ರನೌನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಅಂದ್ರೇನು? ಬದಲಾಗಿ, ಅಂದ್ರೆ ಯಾವುದರ ಬದಲಾಗಿ ಬಳಸ್ತೀವಿ ನಾವು? ನಾಮಪದದ ಬದಲಿಗೆ, ನೌನ್ನ ಬದಲಿಗೆ ನಾವು ಬಳಸುವಂತಹ ಪದಗಳಿಗೆ ಪ್ರನೌನ್ಸ್ ಅಂತ ಹೇಳಿ ಕರಿತೀವಿ. ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ಪ್ರನೌನ್ಸ್ ಆರ್ ದೇರ್. ನಾವು ಮೇನ್ಲಿ ಡೈಲಿ ಯೂಸಿಂಗ್ ಅಲ್ಲಿ ನಾವು ಬಳಸುವಂತಹ ವರ್ಡ್ಸ್ ಯಾವ್ಯಾವು? ಹಿ, ಶಿ, ಇಟ್, ಯು, ವಿ, ದೇ, ಈ ಅಲ್ವಾ? ಈ ರೀತಿಯಾದಂತಹ ಪ್ರನೌನ್ಸ್ ಅನ್ನ ಸಹಜವಾಗಿನೇ ನಾವು ಕಾಮನ್ ಆಗಿ ಏನು ಬರಹ ಇಲ್ಲದೆ ಇರೋರು ಕೂಡ ಸಹಜವಾಗಿ ಬಳಸುವಂತಹ ಪ್ರನೌನ್ಸ್ ಇವಾಗಿದ್ದಾವೆ. ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ಪ್ರನೌನ್ಸ್. ಮೇನ್ ಕೈಂಡ್ಸ್ ಯಾವ್ಯಾವು ನೋಡ್ತೀವಿ ನಾವು? 9 ಟೈಪ್ಸ್ ಆಫ್ ಪ್ರನೌನ್ಸ್ ಅನ್ನ ನೋಡ್ತೀವಿ. ಯಾವ್ಯಾವು? ಪರ್ಸನಲ್ ಪ್ರನೌನ್, second one is possessive pronoun, third one is relative pronoun, fourth one is reflexive pronoun, fifth one is reciprocal pronoun, sixth one is demonstrative pronoun, seventh one is interrogative pronoun, eighth one is indefinite pronoun, and ninth one is emphatic pronoun. ಏನು ಹಿಂಗಂದ್ರೆ ನೋಡೋಣ. ಪರ್ಸನಲ್ ಪ್ರೊನೌನ್ಸ್ ಅಂತ ಅಂದ್ರೇನು? ವಾಟ್ ಈಸ್ ಮೀನ್ ಬೈ ಪರ್ಸನಲ್ ಪ್ರೊನೌನ್ಸ್ ಮೀನ್ಸ್ ದೀಸ್ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಶೋಸ್ ಡೈರೆಕ್ಟ್ ಪರ್ಸನ್ ಆರ್ ಥಿಂಗ್. ಅಂದ್ರೆ ಈ ರೀತಿಯಾದಂತಹ ಪ್ರೊನೌನ್ಸ್ ನಮಗೆ ಏನನ್ನ ಸೂಚಿಸ್ತವೆ? ವ್ಯಕ್ತಿ ಅಥವಾ ವಸ್ತುವನ್ನ ನೇರವಾಗಿ ಸೂಚಿಸ್ತವೆ. ಈ ರೀತಿಯಾದಂತಹ ಪ್ರೊನೌನ್ಸ್ ಗಳನ್ನ ನಾವು ಪರ್ಸನಲ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ ಅನ್ನ ಕೊಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಮೊದಲು ಇವುಗಳಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಪೊಸೆಸಿವ್ ಪ್ರೊನೌನ್. ಪೊಸೆಸಿವ್ನೆಸ್ ಅಂದ್ರೆ ಏನು? ಸ್ವಾಮ್ಯತೆಯನ್ನ ತೋರಿಸುವಂತಹ ಸರ್ವನಾಮಗಳಾಗಿರ್ತವೆ. ಸ್ವಾಮ್ಯ ಅಂದ್ರೇನು? ಓನರ್ಶಿಪ್ ಅನ್ನ ತೋರಿಸ್ಬೇಕು. ಇದು ನನ್ನದು, ಇದು ಅವರದು, ಆ ರೀತಿಯಾದಂತಹ ಒಂದು ಓನರ್ಶಿಪ್ ಅನ್ನ ತೋರಿಸ್ಬೇಕು. ಈ ರೀತಿಯಾದಂತಹ ಪ್ರೊನೌನ್ಸ್ ಗಳನ್ನ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ರಿಲೇಟಿವ್ ಪ್ರೊನೌನ್ಸ್. ರಿಲೇಟಿವ್ ಪ್ರೊನೌನ್ಸ್ ಅಂತ ಅಂದ್ರೇನು? ಎರಡು ವಾಕ್ಯಗಳನ್ನ ಒಂದು ವಾಕ್ಯದೊಂದಿಗೆ ಇನ್ನೊಂದು ವಾಕ್ಯವನ್ನ ತಗೊಂಡ್ಬಂದು ಜಾಯಿನ್ ಮಾಡಬೇಕು. ದೀಸ್ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಆರ್ ಜಾಯಿನ್ ಟು ಸೆಂಟೆನ್ಸಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಜಾಯಿನ್ ಮಾಡಿದ್ರೆ ಅದು ರಿಲೇಟಿವ್ ಪ್ರೊನೌನ್ ಆಗುತ್ತೆ. ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಅಂದ್ರೇನು? ರಿಫ್ಲೆಕ್ಷನ್ ಅಂತ ನಾವು ಸೈನ್ಸ್ ಓದ್ಬೇಕಾದ್ರೆ ಕಲಿತೀವಿ. ಏನದು? ನಾವು ಹೋಗಿ ಮಿರರ್ ಮುಂದೆ ನಿಂತ್ಕೊಂಡಾಗ ನಮ್ಮ ಒಂದು ರಿಫ್ಲೆಕ್ಷನ್ ನಮಗೆ ಕಾಣುತ್ತೆ. ವಾಟರ್ ಅಲ್ಲಿ ನಿಂತಾಗ ನಮ್ಮ ರಿಫ್ಲೆಕ್ಷನ್ ನಮಗೆ ಕಾಣುತ್ತೆ. ಅಂದ್ರೆ ಏನು? ನಮ್ಮನ್ನ ನಾವು ನೋಡ್ಕೊಳ್ಳುವಂಥದ್ದು, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳುವಂಥದ್ದು. ಈ ರೀತಿಯಾದಂತಹ ಪ್ರೊನೌನ್ಸ್ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರಿಬಹುದು ಇದನ್ನ. ರಿಲೇಟಿವ್ ಪ್ರೊನೌನ್ಸ್. ರಿಫ್ಲೆಕ್ಸಿವ್ ಪ್ರೊನೌನ್ಸ್. ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತಂದ್ರೇನು? ಇಲ್ಲಿ ಇಬ್ಬರು ವ್ಯಕ್ತಿಗಳಿರ್ತಾರೆ. ವ್ಯಕ್ತಿಗಳಿಬ್ಬರು ಕೂಡ ಒಂದೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ರೀತಿಯಾದಂತಹ ಪ್ರೊನೌನ್ಸ್ ಗಳನ್ನ ನಾವು ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತಂದ್ರೆ ಏನು ನೋಡಿ? ಡೆಮಾನ್ಸ್ಟ್ರೇಟ್ ಅಂತಂದ್ರೆ ಏನು? ನಾವು ಸೂಚಿಸ್ಬೇಕು. ಇದೇ ಅದು, ಅದೇ ಇದು, ಅವಧಾರಣೆ ಅಂತ ಕರಿತೀವಲ್ವಾ? ಅಂದ್ರೆ ಏನು? ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ವ್ಯಕ್ತಿಯನ್ನೋ ಅಥವಾ ವಸ್ತುವನ್ನೋ ತೋರಿಸ್ಬೇಕು. ದೀಸ್ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಆರ್ ಶೋಸ್ ಪರ್ಟಿಕ್ಯುಲರ್ ನೌನ್ಸ್ ಆರ್ ಪರ್ಸನ್ಸ್ ಆರ್ ಥಿಂಗ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಟರಾಗೇಟಿವ್ ಪ್ರೊನೌನ್. ಇಂಟರಾಗೇಟಿವ್ ಅಂತ ಹೇಳಿ ಹೆಸರು ಹೇಳಿದ ತಕ್ಷಣ ಗೊತ್ತಾಗುತ್ತೆ. ದೀಸ್ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಆರ್ ಶೋ ಕ್ವಶನಿಂಗ್ ಪ್ರೊನೌನ್ಸ್ ಅಲ್ವಾ? ಕ್ವಶನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತಹ ಪ್ರೊನೌನ್ಸ್ ಗಳನ್ನ ನಾವು ಇಂಟರಾಗೇಟಿವ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಇಂಡೆಫಿನೆಟ್ ಪ್ರೊನೌನ್. ಡೆಫಿನೆಟ್, ಇಂಡೆಫಿನೆಟ್ ಅಂತ ನಾವು ಆರ್ಟಿಕಲ್ಸ್ ಅನ್ನ ಕಲಿಬೇಕಾದ್ರೆ ಕಲಿತೀವಿ ಅದನ್ನ. ಇಂಡೆಫಿನೆಟ್ ಅಂತಂದ್ರೆ ಏನು? ಡೆಫಿನೆಟ್ ಅಂದ್ರೆ ಸ್ಪಷ್ಟವಾಗಿರುವಂತದ್ದು, ಇಂಡೆಫಿನೆಟ್ ಅಂದ್ರೆ ಅಸ್ಪಷ್ಟವಾಗಿರುವಂತದ್ದು. ಆ ರೀತಿಯಾಗಿರುವಂತಹ ಪ್ರೊನೌನ್ಸ್ ಗಳನ್ನ ನಾವು ಇಂಡೆಫಿನೆಟ್ ಅಂದ್ರೆ ಯಾರೋ ಒಬ್ರು, ಯಾವುದೋ ಒಂದು, ಈ ರೀತಿಯಾಗಿ ಹೇಳ್ತೀವಲ್ವಾ? ಸಮ್ಮನ್ ಅಲ್ವಾ? ಈ ರೀತಿಯಾಗಿರುವಂತಹ ಪ್ರೊನೌನ್ಸ್ ಗಳಿಗೆ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಎಂಪ್ಯಾಟಿಕ್ ಪ್ರೊನೌನ್. ಒಬ್ಬ ವ್ಯಕ್ತಿ ಮಾಡುವಂತಹ ಕ್ರಿಯೆಯ ಬಗ್ಗೆ ಮಾತಾಡಿದ್ರೆ, ಒತ್ತಿ ಒತ್ತಿ ಹೇಳಿದ್ರೆ, ನಾನು ಇಂಥ ಆ ಕೆಲಸವನ್ನ ನಾನೇ ಮಾಡಿದೆ ಅಂತ ಒಬ್ಬ ವ್ಯಕ್ತಿ ಮಾಡಿದ ಕ್ರಿಯೆಯ ಬಗ್ಗೆ ಒತ್ತಿ ಒತ್ತಿ ಹೇಳಿದ್ರೆ, ಆ ರೀತಿಯಾದಂತಹ ಪ್ರೊನೌನ್ಸ್ ಗಳನ್ನ ನಾವು ಎಂಪ್ಯಾಟಿಕ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ನಿಮಗೆ
ಪ್ರತಿಯೊಂದು ಎಕ್ಸಾಂಪಲ್ಸ್ ಕೂಡ ನಾನು ಶಾರ್ಟ್ಸ್ ಅಲ್ಲಿ ಬರ್ದು ಹಾಕಿದ್ದೀನಿ. ಈ ಒಂದು ವಿಡಿಯೋನಲ್ಲಿ ಎಲ್ಲ ಬರ್ಕೋತಾ ಹೋದ್ರೆ ಬಹಳ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟೆ ನಾನು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೋಡಿ ನೀವು ನೋಟ್ಸ್ ಮಾಡ್ಕೊಂಡ್ರೆ ಉತ್ತಮ. ಪ್ರತಿಯೊಂದು ಪ್ರೊನೌನ್ ಅನ್ನು ಕೂಡ ಎಕ್ಸಾಂಪಲ್ಸ್ ನ ಮುಖಾಂತರವಾಗಿ ನೋಡೋಣ. ಇವಾಗ ಇಷ್ಟೊತ್ತು ನಾವು ಡಿಫರೆಂಟ್ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಅನ್ನ ನೋಡಿದ್ವಿ. ಅದರ ಬಗ್ಗೆ ವಿತ್ ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ, ಫಸ್ಟ್ ಒನ್ ಈಸ್ ಪರ್ಸನಲ್ ಪ್ರೊನೌನ್. ದೀಸ್ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಆರ್ ಶೋಸ್ ಪರ್ಸನ್ ಆರ್ ಥಿಂಗ್ ಅಂತ ಹೇಳಿದ್ದೆ. ಯಾವ ರೀತಿ ತೋರಿಸ್ತದ? ಐ, ವಿ, ಯು, ದೇ, ಹಿ, ಶಿ, ಇಟ್. ಇವುಗಳನ್ನ ನಾವು ಪರ್ಸನಲ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಈ ಪ್ರೊನೌನ್ಸ್ ಅನ್ನ ಮತ್ತೆ 3 ಕೈಂಡ್ಸ್ ಆಗಿ ನಾವು ಡಿವೈಡ್ ಮಾಡಿದೀವಿ. ಯಾವ್ಯಾವು ಅಂತಂದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಅದನ್ನ ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ನಿಮಗೆ ಹೇಳ್ತೀನಂತೆ. ಫಸ್ಟ್ ಪರ್ಸನ್ ಅಂತ ಅಂದ್ರೆ ಯಾರು ಮಾತಾಡ್ತಾ ಇದ್ದಾರೆ, ಸ್ಪೀಕಿಂಗ್ ಪರ್ಸನ್ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಪರ್ಸನ್ ಅಂದ್ರೆ ಯಾರ ಜೊತೆಗೆ ಮಾತಾಡ್ತಿದ್ದಾರೆ, ಸ್ಪೋಕನ್ ಟು ಅಂತ ಹೇಳಿ ಕರಿತೀವಿ. ಥರ್ಡ್ ಪರ್ಸನ್ ಅಂತ ಹೇಳಿದ್ರೆ ಯಾರ ಕುರಿತು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಅದನ್ನ ಸ್ಪೋಕನ್ ಫಾರ್ ಅಂತ ಹೇಳಿ ಕರಿತೀವಿ. ಅದನ್ನ ಥರ್ಡ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಈಗ ಫಸ್ಟ್ ಪರ್ಸನ್ ಯಾರಾಗ್ತಾರೆ? ಐ ಅನ್ನುವಂಥದ್ದು ಸಿಂಗ್ಯುಲರ್ಗೆ, ವಿ ಅನ್ನುವಂಥದ್ದು ಪ್ಲೂರಲ್ಗೆ ಫಸ್ಟ್ ಪರ್ಸನ್. ಯು ಅನ್ನುವಂಥದ್ದು ಸಿಂಗ್ಯುಲರ್ಗೂ ಪ್ಲೂರಲ್ಗೂ ಸೆಕೆಂಡ್ ಪರ್ಸನ್ ಆಗುತ್ತೆ. ಹಿ, ಶಿ, ಇಟ್ ಅನ್ನುವಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಮತ್ತೆ ದೇ ಅನ್ನುವಂಥದ್ದು ಥರ್ಡ್ ಪರ್ಸನ್ ಪ್ಲೂರಲ್ ಅನ್ನೋದಕ್ಕೆ ನಾವು ಪರ್ಸನಲ್ ಪ್ರೊನೌನ್ಸ್ ಅನ್ನ ಡಿವೈಡ್ ಮಾಡಿದೀವಿ. ಇದನ್ನ ನಾನು ಶಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಅದನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪರ್ಸನಲ್ ಪ್ರೊನೌನ್ ಅಂತ ಹೇಳಿದ್ರೆ ಈ ಮೇನ್ ಪ್ರೊನೌನ್ಸ್. ನಾವು ಪ್ರತಿಯೊಂದು ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದಾಗ ಈ ಪ್ರೊನೌನ್ಸ್ ಅನ್ನ ಯೂಸ್ ಮಾಡ್ಕೊಂಡೆ ಸ್ಟಾರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಇವು ಸಬ್ಜೆಕ್ಟ್ ಪ್ಲೇಸ್ ಅಲ್ಲೇ ಬರ್ತವೆ ಈ ರೀತಿಯಾಗಿ. ನೆಕ್ಸ್ಟ್ ಪೊಸೆಸಿವ್ ಪ್ರೊನೌನ್ಸ್ ಅಂತಂದ್ರೇನು? ಈ ಪೊಸೆಸಿವ್ ಪ್ರೊನೌನ್ಸ್ ಅನ್ನುವಂಥವು ಓನರ್ಶಿಪ್ ಅನ್ನ ತೋರಿಸ್ಬೇಕು. ನಮ್ಮ ಇರುವಿಕೆನ ಅದು ಅವರದು ಅಂತ ಒತ್ತಿ ಹೇಳ್ಬೇಕು. ಆ ರೀತಿಯಾಗಿ ಇರುವಂತಹ ಒಂದು ಪ್ರೊನೌನ್ಸ್ ಅನ್ನ ಪೊಸೆಸಿವ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಮೈನ್, ಯುವರ್ಸ್, ಅವರ್ಸ್, ಹಿಸ್, ಹರ್, ಇಟ್ಸ್ ಅಂತ ಹೇಳಿ ಕರಿತೀವಿ. ದಟ್ ಬುಕ್ ಈಸ್ ಮೈನ್. ಅದೊಂದು ಬುಕ್ ಇದೆ ಅಲ್ಲ, ಅದು ನನ್ನ ಬುಕ್ಕು ಅಂತ ಹೇಳಿ ನನ್ನ ಬುಕ್ಕು, ನನ್ನ ಸ್ವಾಮ್ಯತೆ, ನನ್ನ ಓನರ್ಶಿಪ್ ಅನ್ನ ಹೇಳ್ತಿದ್ದೀನಲ್ಲ. ದಟ್ ಕಾರ್ ಈಸ್ ಅವರ್ಸ್. ಆ ಕಾರ್ ಏನಿದೆ ಅಲ್ಲ ಅದು ಅವರಿಗೆ ಸೇರಿದ್ದು ಅಂತ ಹೇಳಿ ಅವರ ಒಂದು ಓನರ್ಶಿಪ್ ಅನ್ನ ಹೇಳ್ತಿದೀವಲ್ಲ. ಈ ರೀತಿಯಾಗಿರುವಂತಹ ಪ್ರೊನೌನ್ಸ್ ಅನ್ನ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ರಿಫ್ಲೆಕ್ಸಿವ್ ಪ್ರೊನೌನ್, ಪ್ರತಿಬಿಂಬ ಸರ್ವನಾಮಗಳು ಅಂತ ಹೇಳಿ ಕರಿತೀವಿ. ಬಿಂಬ ಪ್ರತಿಬಿಂಬ ನಮಗೆ ಮಿರರ್ ಅಲ್ಲಿನೇ ಕಾಣಿಸ್ತದ, ನೀರಲ್ಲಿ ಕಾಣಿಸ್ತದೆ ಅಲ್ವಾ. ಈ ರೀತಿಯಾಗಿರುವಂತದ್ದು ಮೈ ಸೆಲ್ಫ್, ಅವರ್ ಸೆಲ್ಫ್, ಯುವರ್ ಸೆಲ್ಫ್. ಅಂದ್ರೆ ವ್ಯಕ್ತಿಯನ್ನ ಅಥವಾ ವಸ್ತುವನ್ನ ಮತ್ತೆ ಹೇಳಬೇಕು. ಆ ರೀತಿಯಾಗಿ ಇರುವಂತಹ ಪ್ರೊನೌನ್ಸ್ ಗಳನ್ನ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಐ ಸಾ ಮೈ ಸೆಲ್ಫ್ ಇನ್ ದ ಮಿರರ್. ನಾನು ನನ್ನನ್ನೇ ಆ ಮಿರರ್ ಅಲ್ಲಿ ನೋಡ್ಕೊಂಡೆ. ಆ ರೀತಿ ನನ್ನನ್ನ ನಾನು ಅಂತ ಹೇಳ್ಬೇಕು, ಅವರನ್ನ ಅವರು ಅಂತ ಹೇಳ್ಬೇಕು. ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರಿಬಹುದು. ನೆಕ್ಸ್ಟ್ ರೆಸಿಪ್ರೋಕಲ್ ಪ್ರೊನೌನ್. ಇಂಗ್ಲಿಷ್ ಅಲ್ಲಿ ಎರಡೇ ರೆಸಿಪ್ರೋಕಲ್ ಪ್ರೊನೌನ್ಸ್ ಇರೋದು. ಅವು ಯಾವ್ಯಾವು ಅಂತ ಅಂದ್ರೆ ಈಚ್ ಅದರ್, ಒನ್ ಅನದರ್. ಈಚ್ ಅದರ್ ಮತ್ತೆ ಒನ್ ಅನದರ್. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಸೀತಾ ಲವ್ಸ್ ರಾಮ ಅಂಡ್ ರಾಮ ಲವ್ಸ್ ಸೀತಾ. ಇಬ್ರು ಕೂಡ ಒಂದೇ ಕೆಲಸವನ್ನ ಮಾಡ್ತಿದ್ದಾರೆ. ಇದನ್ನ ನಾವು ಹೇಳ್ಬೋದಲ್ಲ, ರಾಮ ಅಂಡ್ ಸೀತಾ ಲವ್ಸ್ ಈಚ್ ಅದರ್. ಅಂದ್ರೆ ಒಬ್ರನ್ನೊಬ್ರು ಅವರು ಪ್ರೀತಿಸ್ತಿದ್ದಾರೆ ಅಂತ ಹೇಳಿ ಹೇಳ್ಬೋದಲ್ಲ. ಈ ರೀತಿಯಾಗಿ ಹೇಳಿದ್ರೆ ನಾವು ಅದನ್ನ ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಇಬ್ರು ಒಂದೇ ಕೆಲಸವನ್ನ ಮಾಡ್ತಾ ಇದ್ರೆ ಆ ರೀತಿಯಾಗಿ ಸೂಚಿಸುವಂತಹ ಕ್ರಿಯಾ ಸರ್ವನಾಮಗಳಿಗೆ ನಾವು ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಪರಸ್ಪರ ಒಬ್ರಿಗೊಬ್ರು ಕೆಲಸ ಮಾಡ್ತಾ ಇರ್ಬೇಕು, ಒಂದೇ ಕೆಲಸವನ್ನ ಮಾಡ್ತಾ ಇರ್ಬೇಕು. ಆ ರೀತಿ ಇರುವಂತಹ ಪ್ರೊನೌನ್ಸ್ ಗೆ ನಾವು ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ರಿಲೇಟಿವ್ ಪ್ರೊನೌನ್ ಅಂದ್ರೇನು? ಸಂಬಂಧ ಸೂಚಕ ಸರ್ವನಾಮಗಳು ಅಂತ ಕರಿತೀವಿ. ಸಂಬಂಧ ಸೂಚಕ ಅಂದ್ರೇನು? ಸಂಬಂಧವನ್ನ ಕಲ್ಪಿಸಬೇಕು. ಯಾವ್ಯಾವಕ್ಕೆ ಸಂಬಂಧ ಕಲ್ಪಿಸಬೇಕು? ಎರಡು ವಾಕ್ಯಗಳಿಗೆ ಸಂಬಂಧವನ್ನ ಕಲ್ಪಿಸಬೇಕು. ಯಾವ ರೀತಿಯಾಗಿ ಆ ಒಂದು ಪ್ರೊನೌನ್ಸ್ ಗಳಿಗೆ ಎಕ್ಸಾಂಪಲ್ಸ್ ಏನ್ ತಗೊಂತೀವಿ? ಹೂ, whom, whose, which, that. ನಿಮಗೆ ಒಂದು ಡೌಟ್ ಕ್ರಿಯೇಟ್ ಆಗ್ಬೋದು, ಇವು ಇಂಟರಾಗೇಟಿವ್ ಕ್ವಶನ್ಸ್ ಅಲ್ಲಿ ಬರುವಂತಹ ಕ್ವಶನ್ಸ್ ಅಲ್ವಾ ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡ್ರಿ. ಹಿ ಈಸ್ ದ ಪರ್ಸನ್ ಹೂ ಹೆಲ್ಪ್ಡ್ ಹರ್. ಇಲ್ಲಿ ಎರಡು ಸೆಂಟೆನ್ಸ್ ಇದಾವೆ. ಹಿ ಈಸ್ ದ ಪರ್ಸನ್, ಅವನು ಒಬ್ಬ ಮನುಷ್ಯನಾಗಿದ್ದಾನಲ್ಲ, ಅವನು ಯಾರೋ ಇದನ್ನಲ್ಲ, ಅವನೇ ಆಕಿಗೆ ಹೆಲ್ಪ್ ಮಾಡಿದವನು, ಅವನೇ ಅಂತ ಹೇಳ್ತಿದೀವಲ್ಲ, ಅದಕ್ಕೆ ನಾವು ಅದನ್ನ ರಿಲೇಟಿವ್, ಇದಕ್ಕೂ ಒಂದು ಸಂಬಂಧವನ್ನ ಕಲ್ಪಿಸ್ತಾ ಇದೆ ಹೂ ಅನ್ನುವಂತಹ ಒಂದು ವರ್ಡ್. ನಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಕಲಿಬೇಕಾದ್ರೆ ಕ್ವಶನಿಂಗ್ ವರ್ಡ್ಸ್ ಏನ್ ಬರ್ತಾವಲ್ಲ, ನಾವು ಅದನ್ನೇ ನಾವು
ಕನೆಕ್ಟಿಂಗ್ ವರ್ಡ್ ಆಗಿ ಯೂಸ್ ಮಾಡ್ಕೋತೀವಿ. ಅದನ್ನ ನೀವು ನೆನ್ಪಿಟ್ಕೊಳ್ರಿ. ಕನೆಕ್ಟಿಂಗ್ ವರ್ಡ್ಸ್ ಆಗಿ ಹೂ ಅನ್ನುವಂಥದ್ದು. ಆಮೇಲೆ ಇಲ್ಲಿರುವಂತಹ ಎಲ್ಲಾ ವಸ್ತುಗಳು, ಈ ಎಲ್ಲಾ ಎಕ್ಸಾಂಪಲ್ಸ್ ಕೂಡ ಕನೆಕ್ಟಿಂಗ್ ವರ್ಡ್ಸ್ ಆಗಿರ್ತವೆ. ಕನೆಕ್ಟಿಂಗ್ ವರ್ಡ್ಸ್ ಅನ್ನೇ ನಾವು ರಿಲೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇಂಟರಾಗೇಟಿವ್ ಪ್ರೊನೌನ್ಸ್. ಇಲ್ಲಿ ಕೂಡ ಅವೇ ಬಂದಿದಾವೆ, ಒಂದ್ ಮಾತ್ರ ಚೇಂಜ್ ಇದೆ ನೋಡ್ರಿ. ಹೂ, ಹೂಸ್, ಹೂಮ್, ವಿಚ್, ವಾಟ್. ಈ ರೀತಿಯಾಗಿ ಅಂದ್ರೆ ನಾವು ಇವನ್ನ ಕ್ವಶನ್ಸ್ ಕೇಳಲಿಕ್ಕೆ ಉಪಯೋಗಿಸುವಂತಹ ಒಂದು ಪ್ರೊನೌನ್ಸ್ ಆಗಿರ್ತವೆ. ವಾಟ್ ಈಸ್ ಯುವರ್ ನೇಮ್, ವಿಚ್ ಈಸ್ ಯುವರ್ ಕ್ಲಾಸ್ ರೂಮ್ ಅಲ್ವಾ. ಈ ರೀತಿಯಾಗಿ ಅಂದ್ರೆ ಸ್ಟಾರ್ಟಿಂಗ್ ಆಫ್ ದ ಸ್ಟೇಟ್ಮೆಂಟ್ ಅಲ್ಲಿನೇ ಬರ್ತವೆ ಈ ರೀತಿಯಾದಂತಹ ಒಂದು ಪ್ರೊನೌನ್ಸ್. ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್. ಡೆಮಾನ್ಸ್ಟ್ರೇಟ್ ಅಂದ್ರೇನು? ಸೂಚಕ ಸರ್ವನಾಮ ಅಂತ ಕನ್ನಡದಲ್ಲಿ ಕರಿತೀವಿ. ಸೂಚಕ ಅಂದ್ರೇನು? ತೋರಿಸ್ಬೇಕು, ನಾವು ಡೆಮಾನ್ಸ್ಟ್ರೇಟ್ ಮಾಡ್ಬೇಕು. ಪರ್ಟಿಕ್ಯುಲರ್ ಆಗಿ ಅದೇ ಅಂತ ಹೇಳಿ ತೋರಿಸ್ಬೇಕು. ಅದು, ಇದು, ಅವು, ಇವು ಅಂತೀವಲ್ವಾ, ಈ 4 ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಇರೋದು ಇಂಗ್ಲಿಷ್ ಅಲ್ಲಿ. ಯಾವ್ಯಾವು? ದಿಸ್, ದಟ್, ದೀಸ್, ದೋಸ್. ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಅದಕ್ಕೆ ದಿಸ್, ದೀಸ್ ಅಲ್ವಾ. ಲಾಂಗ್ ಡಿಸ್ಟೆನ್ಸ್ ಹೇಳ್ಬೇಕಂತ ಅಂದ್ರೆ ದೋಸ್, ದಟ್ ಅಂತ ಕರಿತೀವಿ. ಸಿಂಗ್ಯುಲರ್ಗೆ ದಿಸ್, ದೀಸ್, ಪ್ಲೂರಲ್ ದೀಸ್. ಮತ್ತೆ ಸಿಂಗ್ಯುಲರ್ಗೆ ದಟ್, ಪ್ಲೂರಲ್ಗೆ ದೋಸ್. ಈ ರೀತಿಯಾಗಿ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅನ್ನ ಹೇಳ್ತೀವಿ. ದಟ್ ಈಸ್ ಮೈ ಕಾರ್, ದಿಸ್ ಈಸ್ ಮೈ ಬೋರ್ಡ್ ಅಲ್ವಾ. ಹತ್ರ ಇದ್ರೆ ನಾವು ಅದಕ್ಕೆ ದಿಸ್ ಅಂತ ಯೂಸ್ ಮಾಡ್ತೀವಿ, ದೂರ ಇದ್ರೆ ದಟ್ ಅಂತ ಯೂಸ್ ಮಾಡ್ತೀವಿ. ಪ್ಲೂರಲ್ ಇದ್ರೆ ದೀಸ್ ಆರ್ ಮೈ ಥಿಂಗ್ಸ್, ಹತ್ರ ಇದ್ರೆ ದೀಸ್, ದೂರ ಇದ್ರೆ ದೋಸ್ ಆರ್ ಮೈ ವರ್ಕಿಂಗ್ ಬುಕ್ಸ್ ಅಲ್ವಾ. ಅಷ್ಟು ಈ ರೀತಿಯಾಗಿ ನಾವು ಡಿಸ್ಟೆನ್ಸ್ ಅನ್ನ ಮತ್ತೆ ಟೈಮ್ ಅನ್ನ ಬೇಸ್ ಇಟ್ಕೊಂಡು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅನ್ನ ಡಿವೈಡ್ ಮಾಡಿದೀವಿ. ದೇರ್ ಆರ್ 4 ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಆರ್ ದೇರ್. ನೆಕ್ಸ್ಟ್ ಎಂಪ್ಯಾಟಿಕ್ ಪ್ರೊನೌನ್. ಎಂಪ್ಯಾಟಿಕ್ ಪ್ರೊನೌನ್ ಅಂದ್ರೆ ಏನು? ಹಿಮ್ಸೆಲ್ಫ್, ಆರ್ ಸೆಲ್ಫ್, ಇಟ್ ಸೆಲ್ಫ್. ಸೆಲ್ಫ್ ಗಳು ಬಂದಾಗ ನಮಗೆ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ರಿಫ್ಲೆಕ್ಸಿವ್ ಪ್ರೊನೌನ್ ಅಲ್ಲಿ ವ್ಯಕ್ತಿ ಅಥವಾ ವಸ್ತುವನ್ನ ಸೂಚಿಸಬೇಕು. ಪರ್ಸನ್ ಅಥವಾ ಥಿಂಗ್ ಅನ್ನ ಸೂಚಿಸಿದ್ರೆ ನಾವು ಅದನ್ನ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತೀವಿ. ಅದೇ ಎಂಪ್ಯಾಟಿಕ್ ಪ್ರೊನೌನ್ ಅಂತಂದ್ರೆ ಒಬ್ಬ ವ್ಯಕ್ತಿ ಮಾಡಿದ ಕೆಲಸವನ್ನ ಸೂಚಿಸಬೇಕು. ಆ ರೀತಿ ಇರುವಂತಹ ಒಂದು ಪ್ರೊನೌನಿಗೆ ಎಂಪ್ಯಾಟಿಕ್ ಪ್ರೊನೌನ್ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ಮಾಡಿರುವಂತಹ ಕೆಲಸವನ್ನ ಒತ್ತಿ ಒತ್ತಿ ಆ ಕೆಲಸ ನಾನೇ ಮಾಡಿದ್ದು, ಆ ಕೆಲಸ ಅವನೇ ಮಾಡಿದ್ದು, ಆ ಕೆಲಸ ಅವಳೇ ಮಾಡಿದ್ದು, ಈ ರೀತಿಯಾಗಿ ಒತ್ತಿ ಒತ್ತಿ ಹೇಳಬೇಕು. ಆ ರೀತಿಯಾಗಿ ಇರುವಂತಹ ಪ್ರೊನೌನ್ಸ್ ಗೆ ನಾವು ಎಂಪ್ಯಾಟಿಕ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಉದಾಹರಣೆ ನೋಡೋದಾದ್ರೆ, ಲತಾ ಹರ್ಸೆಲ್ಫ್ ಫಿನಿಶ್ಡ್ ದ ಹೋಮ್ವರ್ಕ್. ಅವಳು ಅವಳ ಹೋಮ್ವರ್ಕ್ ಅನ್ನ ಅವಳಷ್ಟು ಅವಳೇ ಮಾಡ್ಬಿಟ್ಲು. ಆದ್ರೆ ಏನ್ ತೋರಿಸ್ತಾ ಇದೆ? ಅವಳು ಮಾಡಿರುವಂತಹ ಕೆಲಸವನ್ನ ತೋರಿಸ್ತಿದೆ. ಅದಕ್ಕೆ ಇದು ಎಂತ ಪ್ರೊನೌನ್ ಆಯ್ತು? ಎಂಪ್ಯಾಟಿಕ್ ಪ್ರೊನೌನ್ ಆಯ್ತು. ನೆಕ್ಸ್ಟ್ ಇಂಡೆಫಿನೆಟ್ ಪ್ರೊನೌನ್. ಅಸ್ಪಷ್ಟತೆಯಿಂದ ಕೂಡಿರುವಂತಹ ಸರ್ವನಾಮ. ಈ ಜಗತ್ತಲ್ಲಿ ಯಾರೋ ಒಂದ್ ಕೆಲಸ ಮಾಡಿರ್ತಾರೆ, ಅವ್ರು ಯಾರು ಅಂತ ನಮ್ಗೆ ಗೊತ್ತಿರಲ್ಲ. ಆ ರೀತಿಯಾಗಿ ಇರುವಂತಹ ಪ್ರೊನೌನ್ಸ್ ಅನ್ನ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಸಮ್ಮನ್ ಕಮ್ಸ್ ದೇ, ಯಾರೋ ಒಬ್ರು ಅಲ್ಲಿ ಬಂದಿದ್ರು ಅಲ್ವಾ. ಆ ರೀತಿಯಾಗಿ ಹೇಳುವಂತಹ ಒಂದು ಪದಗಳಿಗೆ ನಾವು ಇಂಡೆಫಿನೆಟ್ ಪ್ರೊನೌನ್ ಅಂತ ಹೇಳಿ ಕರಿತೀವಿ. ಉದಾಹರಣೆ ಎಕ್ಸಾಂಪಲ್ಸ್ ನೋಡಿದ್ರೆ ಸಮ್ಮನ್, ಎನಿವನ್, ಸಂಬಡಿ, ಎನಿಬಡಿ. ಈ ರೀತಿಯಾದಂತಹ ಎಕ್ಸಾಂಪಲ್ಸ್ ಅನ್ನ ನೋಡ್ತೀವಿ. ಇನ್ನು ಜಾಸ್ತಿ ಎಕ್ಸಾಂಪಲ್ಸ್ ಬೇಕು ವಿತ್ ಸೆಂಟೆನ್ಸ್ ಮುಖಾಂತರ ಬೇಕು ಅಂದ್ರೆ ನನ್ನ ಶಾರ್ಟ್ಸ್ ಅನ್ನ ಫಾಲೋ ಮಾಡಿ. ಅದರಲ್ಲಿ ನಾನು ಎಲ್ಲ ಡೀಟೇಲ್ ಆಗಿ ಬರೆದು ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ದಿಸ್ ವಿಡಿಯೋ, please like, share, subscribe. Thank you for watching.